ओम शांति। आज का टॉपिक है शांति। ಇವತ್ತಿನ ಟಾಪಿಕ್ ಆಗಿದೆ ಶಾಂತಿ। आप आत्मा एक अंश संपूर्ण व पवित्र है। आप एक अंश है जो संपूर्ण और पवित्र है। यह अंश ये उन अवगुणों से बिल्कुल ही अछूता है, मना दूर है, जिन्हें आपने इस अपूर्ण संसार में, मना विनाशी संसार में रहते हुए ग्रहण किया है, मना लिया है। यह दिव्य गुणों में परिपूर्ण है। हमारी आत्मा दिव्य गुणों में परिपूर्ण है, अर्थात निरंतर संपन्न व अनादिमय आनंदमय स्थिति में रहता है। यह संघर्ष व नकारात्मकता से बिल्कुल ही दूर है, जिस कारण यह भाग स्थिर बिंदु है। माना आत्मा का जो भाग है ना, वो स्थिर बिंदु है, समृद्ध रहने वाला गहन शक्ति का एक अनुभव है। शांति के इस आंतरिक स्थान पर पहुंचने का अभ्यास करने के लिए समय लगाइए, माना समय दीजिए। इससे आपको बहुत लाभ होगा। ಅಂದ್ರೆ ಅರ್ಥ ಏನು, ನೀವು ಒಂದು ಆತ್ಮ ಅಂಶ ಸಂಪೂರ್ಣ ಮನ ಭರ್ಪೂರ್ ಮತ್ತು ಪವಿತ್ರವಾದದಿದ್ದೀರಿ. ಈ ಅಂಶ ಆತ್ಮದ ಈ ಅಂಶ ಇದೆಯಲ್ಲ, ಈ ಅವಗುಣದಿಂದ ಬಹಳ ದೂರ ಆಗಿರೋದು. ಆತ್ಮದಲ್ಲಿ ಅವಗುಣ ಅಲ್ಲ, ಅವಗುಣದಿಂದನೂ ದೂರ ಆಗಿರೋದು ಆತ್ಮ. ಅದು ನೀವು ಏನು ಮಾಡಿದ್ದೀರಾ, ಈ ವಿನಾಶಿ ಸಂಸಾರದಲ್ಲಿ, ವಿನಾಶಿ ಪ್ರಪಂಚದಲ್ಲಿ ಇರೋದ್ರಿಂದ, ಪಾತ್ರ ಮಾಡೋದ್ರಿಂದ ಅದನ್ನು ಗ್ರಹಿಸಿದ್ದೀರ, ತಗೊಂಡಿದ್ದೀರ. ಯಾವುದು? ಈ ಅವಗುಣಗಳು. ಆತ್ಮದಲ್ಲಿ ಅವಗುಣಗಳು ಮುಂಚೆ ಇರಲಿಲ್ಲ. ಈ ವಿನಾಶಿ ಪ್ರಪಂಚದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ನೀವು ತಗೊಂಡಿದ್ದೀರ. ಈ ದಿವ್ಯ ಗುಣ, ಆತ್ಮ ಏನಿರೋದು ದಿವ್ಯ ಗುಣದಿಂದ ಭರ್ಪೂರ ಆಗಿರೋರು, ಅರ್ಥಾತ್ ನಿರಂತರ ಸಂಪನ್ನ ಮತ್ತು ಆನಂದಮಯ ಸ್ಥಿತಿಯಲ್ಲಿ ಇರೋರು ಆತ್ಮ. ಇದನ್ನು ಸಂಘರ್ಷ ಮತ್ತು ನಕಾರಾತ್ಮಕ ವಿಚಾರದಿಂದ ಬಹಳ ದೂರ ಆಗಿರೋದು. ಯಾವ್ಯಾವುದರಿಂದ? ಪರಿಶ್ರಮ ಮತ್ತು ಕೆಟ್ಟ ವ್ಯರ್ಥ ಆಲೋಚನೆದಿಂದನೂ ಸಹ ದೂರ ಆಗಿರೋದು ಆತ್ಮದ ಸ್ಥಿತಿ ಹೇಳ್ತಾ ಇರೋದು. ಆ ಕಾರಣದಿಂದ ಆತ್ಮಗೆ ಇನ್ನೊಂದು ಭಾಗ, ಅರ್ಥಾತ್ ಇನ್ನೊಂದು ಸ್ಥಿತಿ ಏನೈತೆ? ಸ್ಥಿರ ಬಿಂದು ಸ್ಥಿತಿ, ಸಂಪನ್ನ ಸ್ಥಿತಿ ಇರೋರಾಗಿದೆ ಆತ್ಮ. ಗಹನ ಶಾಂತಿದ ಅನುಭವ ಇದು ಒಂದೇ ಇರೋದು ಆತ್ಮದ ಸ್ಥಿತಿ. ಆಳವಾದುದು ಶಾಂತಿಯ ಅನುಭವ ಅಷ್ಟೇ. ಶಾಂತಿದು ಒಳಗಡೆದ ಸ್ಥಾನದಲ್ಲಿ ತಲುಪಕ್ಕೋಸ್ಕರ, ಅಂದರೆ ನಮ್ಮ ಒಳಗಡೆ ಆ ಆತ್ಮ ಸ್ಥಿತಿಯಲ್ಲಿ, ಆಂತರಿಕ ಸ್ಥಾನದಲ್ಲಿ, ಒಳಗಡೆದ ಸ್ಥಾನದಲ್ಲಿ ತಲುಪೋದು ಅಭ್ಯಾಸ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಸಮಯ ಕೊಡಬೇಕಾಗಿದೆ. ಇದರಿಂದ ನಿಮಗೆ ಬಹಳ ಲಾಭ ಆಗುತ್ತೆ. इससे आपको बहुत लाभ होगा। सबसे पहले आप अपने विचारों को बेहतर ढंग से नियंत्रित कर सकेंगे। उदाहरण के लिए आप पाएंगे कि आप जितना सोचते हैं उतना विचार करने की जरूरत नहीं, और मात्र शांति में बैठने से बिना प्रयत्न किए आपको वह सब मिल जाएगा जो आपको चाहिए। ಎಲ್ಲಕ್ಕಿಂತ ಮೊದಲನೇದಾಗಿ ನೀವು ನಿಮ್ಮ ವಿಚಾರ ಬಗ್ಗೆ ಸರಿಯಾದ ರೀತಿಯಿಂದ ನಿಯಂತ್ರಿತ ಮಾಡ್ಬೋದು, ಅಂದರೆ ಏಕಾಗ್ರ ಮಾಡ್ಬೋದು ನಿಮ್ಮ ವಿಚಾರಕ್ಕೆ. ಉದಾಹರಣೆಗೋಸ್ಕರ ಹೇಳ್ತಿರೋದು, ನೀವು ಏನು ಪಡೆದಿದ್ದೀರಾ ಅದು ನೀವು ಎಷ್ಟು ಆಲೋಚನೆ ಮಾಡ್ತೀರಾ. ಏನನ್ನ ಪಡ್ಕೋಬೇಕು ಅಂದರೆ ಏನೇನು ಆಲೋಚನೆ ಮಾಡ್ತೀರಾ, ಅಯ್ಯೋ ನನಗಿದು ಬೇಕು ಅಂದರೆ ಅಷ್ಟು ಬಗ್ಗೆ ಆಲೋಚನೆ ಮಾಡ್ತೀರಲ್ಲ, ಅದರ ಬಗ್ಗೆ ಅಷ್ಟು ವಿಚಾರ ಮಾಡ್ಕೊಳ್ಳೋದು ಅವಶ್ಯಕತೆನೇ ಇರಲಿಲ್ಲ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ. ಮತ್ತು ಮಾತ್ರ ಶಾಂತಿಯಲ್ಲಿ ಕೊಡೋದ್ರಿಂದ ಏನೇ ಪ್ರಯತ್ನ ಮಾಡ್ದಿರ ನೀವು ಎಲ್ಲವನ್ನ ಪಡ್ಕೋಬೋದು. ನಿಮಗೆ ಏನು ಬೇಕಾಗಿತ್ತು ಅದು, ಅಂದರೆ ನಮ್ಗೆ ಏನು ಇಷ್ಟ ಇದೆ ಅದರ ಬಗ್ಗೆ ನಾವು ಏನು ಆಲೋಚನೆ ಮಾಡ್ತಾ ಇದ್ದೀರಿ, ಮಾತ್ರ ಶಾಂತಿಯಲ್ಲಿ ಕೂಡೋದ್ರಿಂದನೇ ಎಲ್ಲವನ್ನು ಪಡ್ಕೋಬೋದು. दूसरे, शांति का एक अनुभव आपको नकारात्मक संसारों की जकड़ से छुड़ाएगा।
अपनी आंतरिक शांति व आत्म गौरव की सत्यता को आप और ही अधिक आसानी से अनुभव कर सकेंगे। यह मन को एकाग्रता प्रदान करके इसे और ही अधिक समर्थ बनाता है। ಇನ್ನೊಂದು ವಿಷಯ ಏನಿದೆ ಅಂದರೆ ಶಾಂತಿ, ಇದು ಈ ಅನುಭವ ನಿಮಗೆ ನೆಗೆಟಿವ್ ಸಂಸ್ಕಾರದಿಂದ, ನಕಾರಾತ್ಮಕ ಸಂಸಾರದ ಪಂಜರದಿಂದ ನಿಮಗೆ ಬಿಡಿಸುತ್ತೆ. ನಿಮ್ಮ ಒಳಗಡೆದು ಶಾಂತಿ, ಆತ್ಮಿಕ ಗೌರವ, ಸತ್ಯತೆ ನಿಮಗೆ ಇನ್ನೂ ಹೆಚ್ಚಾಗಿ ಈಸಿಯಾಗಿ ಅನುಭವ ಆಗುತ್ತೆ ನಿಮಗೆ. ಹೇಗೆ? ಆತ್ಮಿಕ ಅನುಭವದಿಂದ, ಆತ್ಮಿಕ ಶಾಂತಿಯಿಂದ, ಆತ್ಮಿಕ ಸತ್ಯತೆ, ಆತ್ಮಿಕ ಗೌರವ ನಿಮಗೆ ಇನ್ನೂ ಈಸಿಯಾಗಿ ಅನುಭವ ಆಗಬಹುದು. ಇದು ಮನಸ್ಸಿನ ಏಕಾಗ್ರತೆಯಿಂದನೇ ಸಿಗೋದು. ಮತ್ತು ಮನಸ್ಸಿನ ಏಕಾಗ್ರತೆ ಹೆಚ್ಚೋದ್ರಿಂದ ಇನ್ನೂ ಬೇಗ ನೀವು ಸಮರ್ಥರಾಗೋದು ಅಂದರೆ ಏನು ಅಂದ್ಕೊಂಡ್ರೆ ಅದನ್ನು ಸಿದ್ಧ ಆಗೋದು, ಅಂದರೆ ಅದು ಆಗೋದು, ಸಂಕಲ್ಪ ಸಿದ್ಧಿ ಆಗೋದೇ ಸಮರ್ಥತೆ ಅಂತ ಹೇಳ್ತಾರೆ. ಮತ್ತು ಇನ್ನೂ ಜಾಸ್ತಿ ನಿಮ್ಮಲ್ಲಿ ಸಮರ್ಥತೆ ಬರುತ್ತೆ. तीसरा है, शांति की शक्ति को बांटा जा सकता है. जैसे आप अपना शांति का अनुभव बढ़ाते हो, आपकी शक्ति असमर्थ आत्माओं की सहायता करेगी, जिससे वे आत्मविश्वास कर शांति की अनुभूति कर सकेगी. ಮೂರನೇದು, ಶಾಂತಿಯ ಶಕ್ತಿ ಅನ್ಯರಿಗೆ ಹಂಚಬಹುದು. ಉದಾಹರಣೆಯಾಗಿ ನೀವು ನಿಮ್ಮ ಶಾಂತಿಯದ ಅನುಭವ ಹೆಚ್ಚಿಸ್ತೀರಿ. ನಿಮ್ಮ ಶಕ್ತಿ ಅಸಮರ್ಥ ಆತ್ಮರಿಗೂ ಸಹ, ಅಂದರೆ ಬಲಹೀನ ಆತ್ಮರಿಗೆ, ನಿಶಕ್ತಿ ಆತ್ಮರಿಗೂ ಸಹಯೋಗ ಕೊಡುತ್ತೆ. ಇದರಿಂದ ಆತ್ಮ ಉನ್ನತಿ, ಆತ್ಮ ವಿಕಾಸ ಆಗಿ, ಆತ್ಮ ಉನ್ನತಿಯಾಗಿ ಶಾಂತಿಯ ಅನುಭವನೂ ಸಹ ಅನ್ಯರಿಗೂ ನೀವು ಮಾಡ್ತೀರಿ, ತಾನೂ ಅನುಭವ ಮಾಡ್ತೀರಿ, ಅನ್ಯರಿಗೂ ಮಾಡಿಸ್ತೀರಿ ಅಂತ. आपके शांति के भंडार में सच्चे शक्तिशाली विचारों का भंडार जुड़ जाता है. ಮತ್ತು ನಿಮ್ಮ ಶಾಂತಿಯ ಖಜಾನೆಯಲ್ಲಿ ಸತ್ಯ ಶಕ್ತಿಶಾಲಿ ಆಲೋಚನೆಗಳ ಖಜಾನೆಯೂ ಸಹ ಸೇರುತ್ತೆ. ಅಂದರೆ ಈಗ ಶಾಂತಿ ಅನುಭವ ಮಾಡ್ತಾ ಇದೆ, ಅನ್ಯರಿಗೆ ನಾವು ಯಾವಾಗ ಶಾಂತಿ ಅನುಭವ ಮಾಡಿಸ್ತೀರಿ ಆಗ ಏನಾಗುತ್ತೆ, ನಮ್ಮದು ಆತ್ಮದಲ್ಲಿ ಶಾಂತಿಯ ಖಜಾನೆ ಇತ್ತು, ಜೊತೆಲಿ ಏನಾಗುತ್ತೆ, ಶಕ್ತಿಶಾಲಿ ಆಲೋಚನೆಗಳ ಖಜಾನೆನೂ ಸಹ ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ, ಜಮಾ ಆಗುತ್ತೆ. आप अन्य आत्माओं की मदद करते हैं जिससे वे हद से निकल बेहद व ದಿವ್ಯ ಬಂತೆ. ನೀವು ಅನ್ಯ ಆತ್ಮರಿಗೆ ಸಹಯೋಗ ಮಾಡ್ತೀರಾ, ಆಗ ಅವರು ದೇಹದ ಅಭಿಮಾನದಿಂದ ದೂರಾಗಿ ಬೇಹದ್ ಕಡೆ ವಿಶಾಲ ಹೃದಯ ಮತ್ತು ದಿವ್ಯತೆ ಸಂಪನ್ನರಾಗ್ತಾರೆ ಅವರು. ಅಂದರೆ ನಾವು ಶಾಂತವಾಗಿರುವಾಗ, ಅನ್ಯರಿಗೆ ಶಾಂತಿ ಹಂಚುವಾಗ, ಶಕ್ತಿ ನಮ್ಮ ಆತ್ಮದಲ್ಲಿ ಬರುವಾಗ ಏನಾಗುತ್ತೆ, ಕರ್ಮದಲ್ಲಿ ದೇಹ ಅಭಿಮಾನದಿಂದ, ದುಃಖದಿಂದ ಅವರು ಬಿಡುಗಡೆಯಾಗಿ ಅವ್ರ ಜೀವನದಲ್ಲಿ ದಿವ್ಯತೆ, ದೇವಿ ಗುಣ, ದೇವಿ ಸಂಸ್ಕಾರಗಳು ಕಾಣಿಸುತ್ತೆ. इस तरह हदों से पार जाना, विचारों और शब्दों को पीछे छोड़ पल भर के लिए शांत हो जाना कितना अच्छा लगता है. यह तरोताजा व स्वस्थ रहने वाला अनुभव है. यह आदत निर्माण करना है. रूहानी अंतर्मुखता, एकांत व शांति बहुत सुंदर ढंग से हमारे जीवन को समृद्ध बनाता है. ನೀವು ಈ ಥರ ಹದ್ದಿಂದ, ಅರ್ಥಾತ್ ದೇಹದ ಈ ಸಂಸಾರದ ದುಃಖದಿಂದ ದೂರ ಆಗ್ತೀರ. ಮತ್ತು ನಿಮ್ಮ ಆಲೋಚನೆಗಳು, ನಿಮ್ಮ ಶಬ್ದಗಳು ಬಿಟ್ಟು ಆ ವಿನಾಶಿ ಸಂಸಾರದ ಶಬ್ದಗಳು, ಆಲೋಚನೆಗಳು ಬಿಟ್ಟು ಏನು ಮಾಡ್ತೀರ, ಸೆಕೆಂಡ್ಗೋಸ್ಕರನೂ ಸಹ ಶಾಂತವಾಗಿಬಿಡ್ತೀವಿ. ಆಗ ಎಷ್ಟು ಒಳ್ಳೆಯದು ಅನಿಸುತ್ತೆ, ಎಷ್ಟು ನಿಮಗೆ ಪ್ರಶಾಂತತೆ ಅನಿಸುತ್ತೆ, ಹಗುರತೆ ಅನಿಸುತ್ತೆ. ಮತ್ತು ಹೊಸತನ, ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಆರೋಗ್ಯನೂ ಸಹ ಅನುಭವ ಆಗುತ್ತೆ. ಈ ಅಭ್ಯಾಸನೇ ನಿರ್ಮಾಣತೆ ಆಗಿದೆ. ನಿರ್ಮಾಣತೆ ಅಂದರೆ ವಿಶೇಷತೆ, ನಿರ್ಮಾಣತೆ ಅಂದರೆ ಮುಂದುವರಿಯೋದು, ಅಂದರೆ ಹೊಸ ನಿಮಗೆ ಶಕ್ತಿ, ಆರೋಗ್ಯ ಮತ್ತು ಮನಸ್ಸಿನ ಶಕ್ತಿನೂ ಸಹ ಹೆಚ್ಚುತ್ತೆ. ಆತ್ಮೀಯತೆ, ಅಂತರ್ಮುಕ್ತೆ. ಆತ್ಮೀಯತೆ ಅಂದರೆ
ಆತ್ಮದ ಶಕ್ತಿ, ಮತ್ತು ಅಂತರ್ಮುಕ್ತಿ ಅಂದರೆ ಒಳಗಡೆ ಇದು ಶಕ್ತಿ. ಆತ್ಮದ ಶಕ್ತಿಯಲ್ಲಿನೂ ಸಹ ಶಾಂತಿಯ ಶಕ್ತಿ ಸೇರಿದರೆ ಅಂತರ್ಮುಕ್ತೆ. ಅಂದರೆ ಮನಸ್ಸಿನ ಮೌನ, ಮಾತಿನ ಮೌನ ಇರುವಾಗನೇ ಅಂತರ್ಮುಕ್ತೆ ಬರೋದು. ಮತ್ತು ಏಕಾಂತತೆ ಮತ್ತು ಶಾಂತಿ ಬಹಳ ಸುಂದರ ರೀತಿಯಿಂದ ನಮ್ಮ ಜೀವನದಲ್ಲಿ ಸಮೃದ್ಧ ಆಗುತ್ತೆ, ಅಂದರೆ ಸಂಪನ್ನ ಆಗುತ್ತೆ. ಅಂದರೆ ಆತ್ಮೀಯತೆ, ಅಂತರ್ಮುಕ್ತಿ, ಏಕಾಂತೆ, ಶಾಂತಿ ಬಹಳ ಸುಂದರ ರೀತಿಯಿಂದ ನಮ್ಮ ಜೀವನದಲ್ಲಿ ಭರ್ಪೂರ್ ಆಗೋದು. ಇದ್ರ ಬಗ್ಗೆ ನಾನು ಈಸಿ ಭಾಷೆಯಲ್ಲಿ ಇಷ್ಟಪಡ್ತೀನಿ ಹೇಳೋಕ್ಕೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಎಷ್ಟೆಷ್ಟು ಆತ್ಮ ಅನುಭವದಲ್ಲಿ, ಆತ್ಮ ಅಭ್ಯಾಸದಲ್ಲಿ, ಪರಮಾತ್ಮ ನೆನಪಲ್ಲಿ ನಮ್ಮ ಶಾಂತಿಗೆ ಹೆಚ್ಚಿಸ್ತೀರಿ, ಆಗ ನಮ್ಮ ಕಾರ್ಯದಲ್ಲಿ, ನಮ್ಮ ವ್ಯವಹಾರದಲ್ಲಿ ಆಟೋಮೆಟಿಕ್ಲಿ ಪರಿವರ್ತನೆ ಆಗಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾರ್ಯನೂ ಸಹ ಶಾಂತವಾಗಿ, ಮನಸ್ಸು ಶಾಂತವಾಗಿದ್ದರೆ ಏನಾಗುತ್ತೆ, ಸಂಸ್ಕಾರನೂ ಶಾಂತವಾಗಿರುತ್ತೆ. ಜೊತೆಯಲ್ಲಿ ನಾವು ಅನ್ಯರಿಗೂ ಸಹ ಶಕ್ತಿ ಹಂಚ್ಬೋದು. ಮನಸ್ಸಿನ ಶಕ್ತಿ ಜೊತೆಯಲ್ಲಿ ಸಂಕಲ್ಪ ಶಕ್ತಿ, ಈ ಎರಡೂ ಶಕ್ತಿಯಿಂದ ಇಡೀ ವಿಶ್ವಕ್ಕೆ ಸೇವೆ ಮಾಡ್ಬೋದು. ಮತ್ತು ಜೊತೆಯಲ್ಲಿ ನಮ್ಮಲ್ಲಿ ಹೇಳಿದ್ರಲ್ಲ ಶಾಂತಿ, ಇದು ಬಹಳ ಸುಂದರ ರೀತಿಯಿಂದ ನಮ್ಮ ಕೊರಳಿನ ಹಾರಾಗಿರುತ್ತೆ. ಅದಕ್ಕೋಸ್ಕರ ಇನ್ಮೇಲೆ ನಾವು ಏಕಾಂತವಾಗೋಣ, ಏಕಾಗ್ರವಾಗೋಣ, ಅಂತರ್ಮುಖಿ ಆಗೋಣ, ನಮ್ಮ ವಿಚಾರವೂ ಸುಂದರ, ಸಂಸ್ಕಾರವೂ ಸುಂದರ ಮಾಡ್ಕೊಳ್ಳೋಣ. ತುಂಬ ಧನ್ಯವಾದಗಳು.